ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣ ಬಲಿದಾನ ಮಾಡಿದ ಹುತಾತ್ಮರನ್ನ ನೆನೆಸುವ ಮೂಲಕ ನಾವು ಈ ಸಂದರ್ಭದಲ್ಲಿ ಅವರಿಗೆ ಗೌರವ ಸಲ್ಲಿಸಬೇಕು. ದೇಶದ ಸಂವಿಧಾನ ರಚಿಸುವಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಪ್ರಮುಖ ಪಾತ್ರ ವಹಿಸಿ ಸಮಾಜದ ಕೆಳವರ್ಗದವರನ್ನ ಉನ್ನತ ಮಟ್ಟಕ್ಕೆ ತರುವಲ್ಲಿ ಈ ಸಂವಿಧಾನದ ಮೂಲಕ ನಮ್ಮ ದೇಶಕ್ಕೆ ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇಂತಹ ಆಚರಣೆಗಳಿಗೆ ಮಹತ್ವ ಬರಬೇಕಾದ್ರೆ ನಮ್ಮ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರ ತತ್ವ ಸಿದ್ಧಾಂತದಲ್ಲಿ ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಅರಳಿಹಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಸನಗೌಡ ಪಾಟೀಲ ಕರೆ ಕೊಟ್ಟಿದ್ದಾರೆ. ಸೋಮವಾರ ದಿನಾಂಕ 26ರಂದು ಅರಳಿಹಟ್ಟಿ ಗ್ರಾಮ ಪಂಚಾಯತ್ ಅರಳಿಹಟ್ಟಿ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಮತ್ತು ಹಲವಾರು ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ಸಾರ್ವಜನಿಕ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಮಾತನಾಡ್ತಾ ಇದ್ರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ರಚಿಸಿ ಭಾರತೀಯರಿಗೆ ಅರ್ಪಣೆ ಮಾಡಿದ ಈ ದಿನ ನಮ್ಮೆಲ್ಲರಿಗೂ ಸಂಭ್ರಮದ ದಿನವಾಗಿದೆ ಅಂತ ಅಧ್ಯಕ್ಷ ಬಸನಗೌಡ ಪಾಟೀಲ ಹೇಳಿದ್ದಾರೆ. ಮಹತ್ವದಾಗಿದೆ. ಕೆಳವರ್ಗದವರನ್ನ ಮೇಲೆತ್ತುವ ಸಲುವಾಗಿ ಈ ಸಂವಿಧಾನ ಮಹತ್ವದ ಪಾತ್ರ ವಹಿಸಿದೆ ಅಂತ ನಾನು ಹೇಳ್ತೀನಿ. ಬಂಧುಗಳೇ, ಇವತ್ತಿನ ದಿವಸ ಇಲ್ಲಿ ಗಣರಾಜ್ಯೋತ್ಸವ ದೇಶದ ಅನೇಕ ಮನೋಭಾವನರು ಇಲ್ಲಿ ದೇಶಕ್ಕಾಗಿ ಜೀವನವನ್ನು ಮುಡಿಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ದೇಶದ ಸಲುವಾಗಿ ಯಾರೇ ಮಕ್ಕಳು ತನ್ನ ತಂದೆ ತಾಯಿಗೆ ಎಷ್ಟೇ ಕ್ರೂರರಾಗಿರಲಿ, ಎಷ್ಟೇ ಬಲಿಷ್ಠರಾಗಿರಲಿ, ತಂದೆ ತಾಯಿಗೆ ಆ ಮಕ್ಕಳ ಬಹಳಷ್ಟು ಪ್ರೀತಿವಂತರಾಗಿರ್ತಾರೆ. ಏನೇ ಇರಲಿ, ಮಕ್ಕಳ ದೊಡ್ಡವರಾಗಲಿ, ಮಕ್ಕಳ ಬಲಿಷ್ಠರಾಗಲಿ, ನನ್ನ ಇಳಿ ವಯಸ್ಸಿನಲ್ಲಿ ನನ್ನ ಮಕ್ಕಳನ್ನ ನಾನು ಕಾಪಾಡ್ತಾರೋ ಅನ್ನೋ ಉದ್ದೇಶಕ್ಕಾಗಿ ಬೆಳೆಸುವಲ್ಲೂ ತಂದೆ ತಾಯಿಗಳ ಪಾತ್ರ ಬಹಳಷ್ಟಾಗಿದೆ. ಇವತ್ತಿನ ದಿವಸ ಈ ಗಡಿ ಭಾಗದಲ್ಲಿ ಇರ್ಬೋದು, ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಶಾಲೆಗಳು ಇನ್ನಷ್ಟು ಉತ್ತೀರ್ಣ ಆಗಬೇಕು. ಈ ಭಾಗದಲ್ಲಿ ಹೆಚ್ಚಿನ ಸೌಕರ್ಯ ಒತ್ತು ಕೊಡ್ತಾ ಇದ್ದೀವಿ. ಅಧಿಕಾರಿಗಳು ಭೇಟಿ ಆಗಬೇಕು. ಅದನ್ನೆಲ್ಲನೂ ಬಗೆಹರಿಸಬೇಕಂತ ಅಧಿಕಾರಿಗಳಲ್ಲಿ ನಾವು ಒತ್ತಾಯ ಮಾಡ್ತೀವಿ. ಅದು ಜನಪ್ರತಿನಿಧಿಗಳಲ್ಲೂ ಕೂಡ ಒತ್ತಾಯ ಮಾಡ್ಕೊಂಡು ಬಂದಿದ್ದೀವಿ. ಈಗ ತಾನೇ ತಾವು ನೋಡಿರ್ಬೋದು, ಇಲ್ಲಿ ಶಾಸಕರ ನಿಧಿಯಿಂದ ಬೊಮ್ಮನಾಳ ಗ್ರಾಮಕ್ಕೆ ಹನುಮಾನ್ ಮಂದಿರಕ್ಕೆ ಮುದ್ರಾ ಇಲಾಖೆಯಿಂದ 30 ಲಕ್ಷ, ಸಿದ್ದೇಶ್ವರ ದೇವಸ್ಥಾನಕ್ಕೆ ಮಂಟಪ ಸಲುವಾಗಿ 30 ಲಕ್ಷ, ಚಪ್ಸರೋಡಿ ರಸ್ತೆಗೆ 1 ಕಿಲೋಮೀಟರ್ ರಸ್ತೆ, ನಾಗರಾಳ ಕೋಟೆಗೆ ಹೋಗೋದು 1 ಕಿಲೋಮೀಟರ್. ಇನ್ನು ಸಂಸದರ ನಿಧಿಯಿಂದ ಬೊಮ್ಮನಾಳ ಗ್ರಾಮಕ್ಕೆ ವಾಲ್ಮೀಕಿ ಭವನ, ಅಂಬೇಡ್ಕರ್ ಭವನ, ಅವು ಕೂಡ 2 ಮಂಜೂರಾತಿಯಾಗಿದ್ದವು. ಅದನ್ನು ಜಾಗ ನಾಳೆ ನಾವು ಜಾಗವನ್ನು ಸರ್ವೆ ಮಾಡಿಸಿ ಅದನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಹೆಚ್ಚಿಗೆ ನಾವು ಮೂಲಭೂತ ಸೌಕರ್ಯ, ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗೈತಿ. ಮತ್ತು ಇವತ್ತಿನ ದಿವಸ ತಾವು ನೋಡಬೇಕಾಗಿತ್ತು, ಮೊದಲು PC ಬತ್ಕುಣಿಕೆ ಅವ್ರು PDO ಇದ್ರು. ತದನಂತರ ಗಡಾದೇಸರ್ ಬಂದರು. ಗಡಾದೇಸರ್ ಆದ ನಂತರ ನೀವು ಸಮರ್ಥವಾಗಿ ಕೆಲಸ ಮಾಡುವಂಥ ಅಧಿಕಾರಿಗಳನ್ನು ಈ ಗ್ರಾಮದಲ್ಲಿ ಆ ಗ್ರಾಮ ಪಂಚಾಯತ್ಗಳಿಗೆ ಕೆಲಸ ಮಾಡೋದು ಭಾಳ ಉತ್ಸುಕತೆ ಅದಾರ. ಈಗ ನೋಡಬೇಕಾಗಿತ್ತು ಸರ್, ಇವು ಇಷ್ಟೊಂದು ಕಾಳಜಿಪೂರ್ವಕವಾಗಿ ಕೆಲಸ ಮಾಡುವಂಥ PDOಗಳು ಬಂದಿದ್ದಾರೆ. ಈ ವೇಳೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸಂಗೀತಾ ಕಾಂಬ್ಳೆ, PKPS ಅಧ್ಯಕ್ಷ ಸಿದ್ದನಾಥ ಅವಳೇಕರ್, ಮುಖ್ಯೋಪಾಧ್ಯಾಯರು ಆದ RT ಮಂಚನವರ್, ಕುಮಾರ್ ನಾಟೇಕರ್, PDO ರವಿ ಸನ್ನಿಧಿ, ಕಾರ್ಯದರ್ಶಿ ಹಮಜದ್ ಜಮಾದರ್, ಸದಸ್ಯರು ಆದ ಆನಂದ್ ಶಿಂಧೆ, ರಂಜಿತ್ ಅವಳೇಕರ್, ತಾನಾಜಿ ಶಿಂದೆ, ಕೇದಾರಿ ನಾಗರಾಳೆ, ಮುಖಂಡರು ಆದ ಅಶೋಕ್ ಗಂಗಾಧರ್, ಸುನೀತಾ ಗಂಗಾಧರ್, ಅನಿತಾ ಜಾಧವ್, ಶಂಕರ ಪೂಜಾರಿ, ಸೂರ್ಯಕಾಂತ್ ಗಿಡ್ಡೆ ಸೇರಿ ಅನೇಕರು ಉಪಸ್ಥಿತರಿದ್ದರು. ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಿದ್ದಾವೆ. ಸಿದ್ದಯ್ಯ ಹಿರೇಮಠ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.